ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ಅನ್ನೋದು ಸಾಧನಾ ಅಕಾಡೆಮಿಯಲ್ಲಿ ಯಾವಾಗಲೂ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿದ್ದೀವಿ. 2023ರಲ್ಲಿ ಸುಮಾರು 75 ವಿಡಿಯೋಗಳನ್ನು ಸರಿತಾ ಮೇಡಮ್ ಮತ್ತು ಇತರರು ಮಾಡಿಕೊಟ್ಟಿದ್ದಾರೆ. ಸರಿತಾ ಮೇಡಮ್ ಈಗ ಅವ್ರದ್ದೇ ಆದಂಥ ಆಂಬಿಷನ್ IAS ಎಂಬ ಯೂಟ್ಯೂಬ್ ಚಾನಲ್ ಆರಂಭ ಮಾಡಿಕೊಂಡು ಅಲ್ಲಿ ಕರೆಂಟ್ ಅಫೇರ್ಸ್ ಮಾಡ್ತಾ ಇರೋದ್ರಿಂದ ಸಾಧನದಲ್ಲಿ ನಾನು ಮತ್ತು ನಮ್ಮ ಇತರ ಟೀಮ್ನವರೆಲ್ಲ ಸೇರ್ಕೊಂಡು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಸರಿತಾ ಮೇಡಮ್ ಕ್ಲಾಸಸ್ ಬೇಕಿದ್ದರೆ ಕರೆಂಟ್ ಅಫೇರ್ಸ್ ಆಂಬಿಷನ್ IAS ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಮತ್ತು ಸಾಧನದಲ್ಲಿ ಪ್ರತಿ ವಾರ ಒಂದು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಮತ್ತು ರಾಜ್ಯದ ವಿಶೇಷ ಅಂಶಗಳನ್ನು ಒಳಗೊಂಡಂಥ ವಿಡಿಯೋವನ್ನು ತರುವಂಥ ಪ್ರಯತ್ನ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ. ಅಥೆಂಟಿಕ್ ಮತ್ತು ಆ್ಯಕ್ಯುರೇಟ್ ಆದ ಮಾಹಿತಿಗಾಗಿ ಸಾಧನ ಜೊತೆ ಸದಾ ಟಚ್ಚಲ್ಲಿರಿ. ಸ್ನೇಹಿತರೆ, ಅದ್ರ ಜೊತೆ ಇನ್ನೊಂದು ಮಾತು ಹೇಳೋದೇನು ಅಂದರೆ, ಪ್ರತಿದಿನ ಕರೆಂಟ್ ಅಫೇರ್ಸನ್ನು ಸಾಧನಾ ಅಕಾಡೆಮಿ ಟೆಲಿಗ್ರಾಮ್ನಲ್ಲಿ ನಡೆಸ್ತಾ ಇದ್ದೀವಿ. ಒಂದು 10 ಪ್ರಶ್ನೆಗಳು, ಅದಕ್ಕೆ ನೀವು ಉತ್ತರ ಟಿಕ್ ಮಾಡ್ತೀರಾ. ಟಿಕ್ ಮಾಡಿದ ನಂತರ ಸಬ್ಮಿಟ್ ಮಾಡ್ತೀರಾ. ಸಬ್ಮಿಟ್ ಮಾಡಿದಾಗ ಸರಿ ಇದ್ದರೂ ನಿಮಗೆ ಯಾಕೆ ಸರಿ ಅನ್ನುವ ವಿಸ್ತೃತವಾದ ವಿವರಣೆ, ತಪ್ಪಾಗಿದ್ದರೂ ಯಾಕೆ ತಪ್ಪಾಗಿದೆ ಅನ್ನೋದಕ್ಕೆ ವಿಸ್ತೃತವಾದ ವಿವರಣೆಯನ್ನು ಒಳಗೊಂಡಂಥ ಮಾಹಿತಿಯನ್ನು ಪ್ರತಿದಿನ ಸಂಜೆ 6 ಗಂಟೆಗೆ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಈಗಾಗಲೇ ಜನವರಿಯಲ್ಲಿ ಕಂಪ್ಲೀಟ್ ಹೆಚ್ಚು ಕಡಿಮೆ 230ಕ್ಕೂ ಹೆಚ್ಚು ಪ್ರಶ್ನೆಗಳು, ವಿಸ್ತೃತ ಮಾಹಿತಿಯನ್ನು ನಿಮಗೆ ನೀಡಲಾಗಿದೆ. ಆ ಕೆಲಸ ಪ್ರತಿನಿತ್ಯ ಫೆಬ್ರವರಿ, ಮಾರ್ಚ್ನಲ್ಲೂ ಮುಂದುವರ್ಕೊಂಡು ಹೋಗುವಂಥ ಯೋಚನೆ ಮಾಡಿದ್ದೀವಿ. ನಿಮ್ಮ ಸಹಕಾರ ಮತ್ತು ಪ್ರೀತಿ ಹೀಗೆ ಇರಲಿ. ಹಾಗೆಯೇ ಕನ್ನಡದಲ್ಲಿ ಒಂದು ಎಜುಕೇಷನ್ ಮೋಟಿವೇಶನ್ ಪ್ಲಾಟ್ಫಾರ್ಮ್ ಇಷ್ಟು ದೊಡ್ಡದಾಗಿ ಬೆಳೆಯಬಹುದು ಎನ್ನುವ ಪಾಸಿಬಿಲಿಟಿಯನ್ನು ನೀವು ಪ್ರೂವ್ ಮಾಡಿದ್ದೀರಾ. ಸಾಧನಾ ಅಕಾಡೆಮಿ 15.5 ಲಕ್ಷ ಇದೆ, ಸಾಧನಾ ಮೋಟಿವೇಶನ್ 1,30,000, ಸಾಧನಾ ಸ್ಕೂಲ್ ಸುಮಾರು 50,000. ಹೀಗೆ ನಮ್ಮ ವಿವಿಧ ಪ್ಲಾಟ್ಫಾರ್ಮ್ಗಳು ಎಲ್ಲದರಲ್ಲೂ ಲಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ಗಳು ಮತ್ತು ಸಬ್ಸ್ಕ್ರೈಬರ್ ಆಗಿ ನಮಗೆ ಬೆಂಬಲಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ವೆರಿ ಫಸ್ಟ್ ರಾಷ್ಟ್ರೀಯ ಹುತಾತ್ಮರ ದಿನ ಜನವರಿ 30, ಗಾಂಧೀಜಿಯವರನ್ನ ನಾಥೂರಾಮ್ ಗೋಡ್ಸೆ ಹತ್ಯೆ ಮಾಡಿದ ದಿನವನ್ನು ರಾಷ್ಟ್ರ ಮಟ್ಟದಲ್ಲಿ ಹುತಾತ್ಮರ ದಿನ, ಮಾರ್ಟೈರ್ಸ್ ಡೇ ಅಂತ ಆಚರಿಸಲಾಗುತ್ತೆ. ಬಟ್ ಈ ಬಾರಿ ಕರ್ನಾಟಕ ಸರ್ಕಾರದ ಒಂದು ಪೋಸ್ಟರ್ನಲ್ಲಿ ಸರ್ವೋದಯ ದಿನ ಅನ್ನೋ ಪದವನ್ನು ಮೆನ್ಷನ್ ಮಾಡ್ತಾರೆ. ಇದು ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಈಗ ಹೊಸದಾಗಿ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಂಥ ಹುಡುಗರಿಗೆ ಸರ್ವೋದಯ ದಿನ ಅಂದರೆ ಯಾವುದದು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸರ್ವೋದಯ ದಿನ ಅಂದ್ರೂ ರಾಷ್ಟ್ರೀಯ ಹುತಾತ್ಮರ ದಿನ, ಏನು ಗಾಂಧೀಜಿಯವರು ಹುತಾತ್ಮರಾದಾರಲ್ಲ ಆ ದಿವಸದ ನೆಪದಲ್ಲಿ ಇಡೀ ರಾಷ್ಟ್ರಾದ್ಯಂತ ಬೇರೆ ಬೇರೆ ದೇಶಕ್ಕಾಗಿ ಪ್ರಾಣ ತೆತ್ತಂಥವ್ರನ್ನ ನೆನ್ಪು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಇದನ್ನು ಮಾರ್ಟೈರ್ಸ್ ಡೇ ಅಂತಲೂ ಕರಿತೀವಿ ಇಂಗ್ಲೀಷಲ್ಲಿ. ಸರ್ವೋದಯ ದಿವಸ ಅಂದರೂ ಅದೇ ಹೌದು, ಹಾಗೂ ಶಾಹೀದ್ ದಿವಸ್ ಅಂತ ಕೂಡ ಇದನ್ನು ಕರಿತೀವಿ. ಜನವರಿ 30 ನಾಥೂರಾಮ್ ಗೋಡ್ಸೆ ಅವರಿಂದ ಮಹಾತ್ಮ ಗಾಂಧಿಯವ್ರ ಹತ್ಯೆ ಆಗುತ್ತಲ್ಲ, ಆ ಕಾರಣಕ್ಕೆ ಇದನ್ನು ಆಚರಿಸಲಾಗುತ್ತೆ. ಅದೇ ಥರ ಪೊಲೀಸ್ ಹುತಾತ್ಮರ ದಿನ, ಅರಣ್ಯ ರಕ್ಷಕರ ಹುತಾತ್ಮರ ದಿನ, ಹೀಗೆ ಬೇರೆ ಬೇರೆ ಹುತಾತ್ಮರ ದಿನಗಳು ಬೇರೆ ಬೇರೆ ದಿನಗಳಲ್ಲಿ ನಡೀತವೆ. ನಿಮಗೆ ಬೇರೆ ಬೇರೆ ಹುತಾತ್ಮರ ದಿನಗಳು, ಅವುಗಳ ಡೇಟ್ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಇತರರಿಗೂ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ಕಿಗೆ ಬರ್ತೀನಿ. ನಮ್ಮ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಕ್ಯೂರಿಯಾಸಿಟಿ ಬೆಳೆಸಬೇಕು, ಸೈಂಟಿಫಿಕ್ ನಾಲೆಡ್ಜ್ ಬೆಳೆಸಬೇಕು, ಅದು ಇದು ಹೇಳ್ತಾ ಇರ್ತೀವಿ. ಬಟ್ ನಮ್ಮ ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಂದು ಟೆಲಿಸ್ಕೋಪೇ ಇರೋದಿಲ್ಲ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಒಂದು ಅದ್ಭುತವಾದ ಯೋಜನೆ ಮಾಡಿಕೊಂಡಿದೆ, ಆಸ್ಟ್ರೋನಮಿ ಆಕ್ಸೆಸ್ ಇನಿಷಿಯೇಟಿವ್ ಅಂತ ಒಂದು ಕಾರ್ಯಕ್ರಮ. ನಿಮಗೆ ಆಸ್ಟ್ರೋನಮಿ ಆಕ್ಸೆಸ್ ಇನಿಷಿಯೇಟಿವ್ ಯಾರು ಹಮ್ಮಿಕೊಂಡಿದ್ದಾರೆ ಅಂದರೆ ಇಸ್ರೋದವ್ರು ಹಮ್ಮಿಕೊಂಡಿದ್ದಾರೆ ಅಂತ ಉತ್ತರ ಕೊಡೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರದ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಹಮ್ಮಿಕೊಂಡಿದೆ. ಅದರ ಯೋಜನೆ ಏನು ಅಂದರೆ, ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೂ ಟೆಲಿಸ್ಕೋಪ್ಗಳನ್ನು ಕೊಟ್ಟು ಮಕ್ಕಳು ಈ ಬಾಹ್ಯಾಕಾಶದ ಬಗ್ಗೆ ಕ್ಯೂರಿಯಾಸಿಟಿಗಳನ್ನು ಮತ್ತು ಕುತೂಹಲವನ್ನು ಬೆಳೆಸ್ಕೋಬೇಕು, ಅದರ ಸಂಶೋಧನೆಯ ಆ್ಯಟಿಟ್ಯೂಡ್ ಬೆಳೆಸ್ಕೋಬೇಕು ಅನ್ನುವಂಥ ಯೋಜನೆ ಆಗಿದೆ. ಈಗಾಗಲೇ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,000 ಏನು ವಸತಿ ಶಾಲೆಗಳಿಗೆ ಈ ಟೆಲಿಸ್ಕೋಪನ್ನು ಮೊದಲ ಹಂತದಲ್ಲಿ ವಿತರಣೆ ಮಾಡಬೇಕು. ಆನಂತರ 2ನೇ ಹಂತದಲ್ಲಿ ಇತರೆ ಶಾಲೆಗಳಿಗೂ ವಿತರಿಸಬೇಕು ಅನ್ನೋಂಥ ಯೋಜನೆ ಇದೆ. ಆ ಯೋಜನೆ ಹೆಸರು ಆಸ್ಟ್ರೋನಮಿ ಆಕ್ಸೆಸ್ ಇನಿಷಿಯೇಟಿವ್ ಅಂತೇಳಿ. ಇದು ಸರ್ಕಾರಿ ಶಾಲೆಗಳಿಗೆ ಟೆಲಿಸ್ಕೋಪನ್ನು ವಿತರಿಸುವ ಕಾರ್ಯಕ್ರಮವಾಗಿದೆ. ನೀವು ಇಷ್ಟು ಹೇಳ್ತಾ ಇದ್ದಾಗೆ ಮುಂದೆ KS ಪ್ರಿಲಿಮ್ಸ್ ಬರ್ತಾ ಇದ್ದಾಗೆ, ಇನ್ನೊಂದು ಯಾವುದೋ ಎಕ್ಸಾಮ್ ಬಂದಾಗ ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಮಾಡಿರಿ ಹಾಗೆ ಹೇಗೆ ಅಂತ ಇರ್ತೀರ. ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ಗಳನ್ನೇ ಕ್ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 100-200 ಪ್ರೋಗ್ರಾಮ್ಗಳಿರ್ತವೆ. ಅದನ್ನಷ್ಟು ಒಂದೇ ಕ್ಲಾಸಲ್ಲಿ ಹೇಳಿದಾಗ ತಲೆಯಲ್ಲಿ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ಆಗಿಂದಾಗಲೇ ಒಂದಷ್ಟು ಅಪ್ಡೇಟ್ ಆಗ್ತಾ ಇದ್ದರೆ ರೀಕ್ಯಾಪಲ್ಲಿ ನಾವು ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸನ್ನು ಮಾಡೋಣ ಅಂತ ತಿಳಿಸ್ತಾ, ಸ್ನೇಹಿತರೆ, ಮತ್ತೊಂದು ವಿಚಾರ, ಯಶಸ್ವಿನಿ ಯೋಜನೆ. ಯಶಸ್ವಿನಿ ಯೋಜನೆಯಡಿ ಏನು ಬಿಲ್ ಪಾವತಿ ಇತ್ತಲ್ಲ, ತುಂಬ ಡಿಲೇ ಆಗ್ತಾ ಇತ್ತು. ಅದಕ್ಕೋಸ್ಕರ ಯಶಸ್ವಿನಿ ಕಾರ್ಡ್ ಹಿಡ್ಕೊಂಡು ಬಂದಂಥ ಪೇಷಂಟ್ಗಳಿಗೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತುಂಬ ಸೆಕೆಂಡ್ ದರ್ಜೆ ಸಿಟಿಜನ್ ಥರ ಟ್ರೀಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಸರ್ಕಾರ ಒಂದು ಹೊಸ ಯೋಜನೆ ಮಾಡಿಕೊಂಡಿದೆ. 1 ವಾರದೊಳಗೆ ಏನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಟೈಪಲ್ಲಿ ವಿತಿನ್ ಎ ವೀಕ್ ಬಿಲ್ಲನ್ನು ಪೇ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಅದರದ್ದು ಏನು ಹೆಲ್ತ್ ಇಶ್ಯೂಸ್ಗೆ ಏನು ಪೇಮೆಂಟ್ ಇದೆ, ಬಿಲ್ ವ್ಯವಸ್ಥೆ ಇದೆಯಲ್ಲ, ಚಿಕಿತ್ಸಾ ದರ, ಅದು ಈಕ್ವಲ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಗೆ ಏನು ಬಿಲ್ ಫಿಕ್ಸೇಷನ್ ಇದೆಯೋ
ಅದೇ ಫಿಕ್ಸೇಷನ್ ಮಾಡೋದು ಕೂಡ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗಾದರೆ ಏನಿದೆ ಯಶಸ್ವಿನಿ ಯೋಜನೆ ಗೊತ್ತಿರಬೇಕಲ್ಲ. ಯಶಸ್ವಿನಿ ಯೋಜನೆ ಅನ್ನೋದು 2003ರಲ್ಲಿ 2003ನಲ್ಲಿ ಆರಂಭ ಆಗುತ್ತೆ. ಭಾಳ ಹಳೆ ಯೋಜನೆ ಇದು. ಏನು ಸಹಕಾರಿ ಸಂಘಗಳ ಸದಸ್ಯರಾದವರಿಗೆ ಮೊದಲು ಬಂದಿದ್ದು ಗ್ರಾಮೀಣ ಸಹಕಾರಿಗಳಿಗೆ, ಆಮೇಲೆ ವಿಸ್ತರಣೆ ಆಯಿತು ನಗರ ಸರ್ಕಾರಿ ಸಹಕಾರಿಗಳಿಗೆ. ಕೋಆಪ್ರೇಟಿವ್ ಸೊಸೈಟಿಯ ಮೆಂಬರ್ ಆಗಿರಬೇಕು. ಅವರು ಅಲ್ಲಿ ಒಂದು ನಿಗದಿತ ಪೇಮೆಂಟನ್ನು, ಒಂದು ದೇಣಿಗೆಯನ್ನು ನೀಡಿ ಕಾರ್ಡ್ ಪಡೆದಿರಬೇಕು. ಮೆಂಬರ್ ಆದ ಕೂಡಲೇ ಆಗಲ್ಲ. ಪಡೆದಂಥವ್ರಿಗೆ ಯಶಸ್ವಿನಿ ಕಾರ್ಡ್ ಅಂತ ಸಿಗುತ್ತೆ. ಸಿಕ್ಕ ನಂತರ ಆರೋಗ್ಯ ಕವರೇಜ್ಗಳು, ಹೆಲ್ತ್ ಇಶ್ಯೂಸ್ಗಳಿಗೆ ವಿತೌಟ್ ಬಿಲ್ ಅಂದರೆ ಯಾವುದೇ ಪೇಮೆಂಟ್ ರಹಿತವಾಗಿ, ಪಾವತಿ ರಹಿತವಾಗಿ ಚಿಕಿತ್ಸೆ ಪಡೆಯುವಂಥ ವ್ಯವಸ್ಥೆ ಆಗಿತ್ತು ಯಶಸ್ವಿನಿ ಯೋಜನೆ. ಸಾಮಾನ್ಯವಾಗಿ ನೀವು ಕೋಆಪರೇಟಿವ್ಸ್ಗಳಂದರೆ ಯಾರು, ರೈತರು ಇರ್ತಾರೆ, ಮೀನುಗಾರರು ಇರ್ತಾರೆ, ಬೇರೆಯವರು ಇರ್ತಾರೆ. ಈಗ ಬೇರೆ ಬೇರೆ ಕ್ಷೇತ್ರದಲ್ಲೂ ಸಹಕಾರ ಸಂಘಗಳಿದೆ. ಆ ಎಲ್ಲ ಸಹಕಾರ ಸಂಘದ ಸದಸ್ಯರು ವ್ಯಾಪ್ತಿಯಲ್ಲಿ ಬರ್ತಾ ಇದ್ದರು. 2003-04ನಿಂದ ಆರಂಭ ಆಗಿದ್ದು 17-18ರವರೆಗೂ ಮುಂದುವರ್ಕೊಂಡು ಬಂದಿತ್ತಿದು. ಬಟ್ 17-18ರಲ್ಲಿ ಆರೋಗ್ಯ ಕರ್ನಾಟಕ ಅಂತ ಒಂದು ಯೋಜನೆ ಇದೆ. ಮತ್ತ್ಯಾಕೆ ಒಂದೇ ರಾಜ್ಯದಲ್ಲಿ ಹಲವು ಸ್ಕೀಮ್ಗಳು ಇರೋದು ಅಂಥೇಳಿ ಇದನ್ನು ನಿಲ್ಲಿಸಲಾಗಿತ್ತು, ಸ್ಥಗಿತ ಮಾಡಲಾಗಿತ್ತು 2018ನಲ್ಲಿ. ಆವತ್ತಿಂದ 2022ರವರೆಗೂ ಇದಿರಲಿಲ್ಲ, 23ರವರೆಗೂ ಇರಲಿಲ್ಲ. 2023ನಲ್ಲಿ ಒಂದು ಆದೇಶ ಮಾಡಿ ಈ ಯೋಜನೆಯನ್ನು ಮರು ಜಾರಿ ಮಾಡಲಾಗಿದೆ. ಹಾಗಂತೇಳಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇಲ್ವಾ, ಅದು ಇದೆ. ಬಟ್ ರೈತ ಸಹಕಾರಿಗಳು ಅಥವಾ ಕೋಆಪರೇಟಿವ್ಸ್ಗಳು ಏನಿದ್ದಾರೆ ಇವರಿಗೆ ಹೆಚ್ಚು ಉಪಯುಕ್ತ ಆಗಲಿ ಅನ್ನೋ ಕಾರಣಕ್ಕೆ ಯಶಸ್ವಿನಿ ಯೋಜನೆಯನ್ನು ಕಳೆದ ಬಜೆಟ್ನಲ್ಲಿ ಮರು ಜಾರಿ ಮಾಡಲಾಗಿದೆ. ಮೊದಲು ಇದಕ್ಕೆ 300 ರೂಪಾಯಿ ದೇಣಿಗೆ ಇತ್ತು, ಈಗ ಇದನ್ನು ಸ್ವಲ್ಪ ಹೆಚ್ಚು ಮಾಡಲಾಗಿದೆ. ಜೊತೆಗೆ ಚಿಕಿತ್ಸಾ ವೆಚ್ಚ ಕೂಡ ಅಷ್ಟೇ 5 ಲಕ್ಷದವರೆಗೆ, 5 ಲ್ಯಾಕ್ವರೆಗೂ ಏನಾದರೂ ಟ್ರೀಟ್ಮೆಂಟ್ ನೀಡಿದರೆ ಆ ಟ್ರೀಟ್ಮೆಂಟನ್ನು ಪಾವತಿಯನ್ನು ಸರ್ಕಾರ ಮಾಡುತ್ತೆ ಯಶಸ್ವಿನಿ ಕಾರ್ಡ್ ಹೊಂದಿದವರಿಗೆ. ಇದ್ರ ವಿಶೇಷ ಏನಂದರೆ ಕರ್ನಾಟಕ ಕೋಆಪರೇಟಿವ್ ಆಕ್ಟ್ ಅಡಿ ನೋಂದಣಿಯಾದಂಥ ಸಹಕಾರ ಸಂಘ, ಅದರ ಮಾರ್ಗದರ್ಶನದಲ್ಲಿ ಅಥವಾ ಸಂಘಟಿಸಲ್ಪಟ್ಟ ಗ್ರಾಮೀಣ ಸ್ವಸಹಾಯ ಗುಂಪುಗಳ ಸದಸ್ಯರು ಕೂಡ ಅದರ ವ್ಯಾಪ್ತಿಗೆ ಒಳಪಡ್ತಾರೆ. ಬರೀ ಸಹಕಾರ ಸಂಘದ ಸದಸ್ಯರಾಗಿದ್ದರೆ ಸಾಕಾಗೋದಿಲ್ಲ, 500 ರೂಪಾಯಿ ದೇಣಿಗೆಯನ್ನು ಕಟ್ಟಬೇಕು. ಮೊದಲು 300 ರೂಪಾಯಿ ಇತ್ತಿದ್ದು, ಈಗ 500 ರೂಪಾಯಿ ದೇಣಿಗೆ ಕಟ್ಟಬೇಕು. ಕಟ್ಟಿ ಪಾವತಿಸಿದರೆ ಆ ಕುಟುಂಬದ ಸದಸ್ಯ ಯಾರು ಆ ಮೆಂಬರ್ ಇದ್ದಾರೆ ಅವರು ಜೊತೆಗೆ 3 ಜನ, 4 ಜನರ ಕುಟುಂಬಕ್ಕೆ ಇದು ಕವರೇಜ್ ಬರುತ್ತೆ. ಇಲ್ಲ ನಮ್ಮ ಕುಟುಂಬದಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ಪ್ರತಿ ಸದಸ್ಯರಿಗೆ 20%ರಷ್ಟು, ದಟ್ ಮೀನ್ಸ್ 100 ರೂಪಾಯಿಯನ್ನು ಆ್ಯಡ್ ಆನ್ ಮಾಡ್ತಾ ಹೋದರೆ ಇನ್ನು ಹೆಚ್ಚುವರಿ ಸದಸ್ಯರನ್ನ ಆ್ಯಡ್ ಮಾಡ್ಬೋದು. ಅಂದರೆ 4 ಸದಸ್ಯರಿಗೆ ನೀವು 500 ರೂಪಾಯಿ ಪೇ ಮಾಡ್ತೀರಾ, ಇನ್ನೊಬ್ಬ ಸದಸ್ಯರು ಆ್ಯಡ್ ಮಾಡೋದಕ್ಕೆ 100 ರೂಪಾಯಿ, ಇನ್ನೊಬ್ಬರು ಆ್ಯಡ್ ಮಾಡೋದಕ್ಕೆ 100 ರೂಪಾಯಿ ಪೇ ಮಾಡ್ತಾ ಹೋಗ್ತೀರಾ. ಬಟ್ ಇದು ನಗರ ಸಹಕಾರ ಸಂಘಗಳು, ಅರ್ಬನ್ ಕೋಆಪರೇಟಿವ್ ಸೊಸೈಟಿಗಳಿದಾವಲ್ಲ, ಅದರ ಮೆಂಬರ್ಗಳಿಗೆ 1000 ರೂಪಾಯಿ ಮೆಂಬರ್ಶಿಪ್ ಕಾಸ್ಟ್ ಇರುತ್ತೆ, 1000 ರೂಪಾಯಿ. ಇದಕ್ಕೆ ಮತ್ತೆ ಆ್ಯಸ್ ಇಟ್ ಈಸ್ 200 ರೂಪಾಯಿ ಹೆಚ್ಚುವರಿ. ಅಲ್ಲಿ 100 ರೂಪಾಯಿ ಹೆಚ್ಚುವರಿ ಸದಸ್ಯರಿಗೆ ಆ್ಯಡ್ ಆನ್ ಇದ್ದರೆ ಇಲ್ಲಿ 200 ರೂಪಾಯಿ ಹೆಚ್ಚುವರಿ ಕೊಟ್ಟು ಆ್ಯಡ್ ಆನ್ ಮಾಡ್ಕೊತ ಹೋಗ್ಬೋದು. ಹೆಚ್ಚು 4ಕ್ಕಿಂತ ಹೆಚ್ಚು ಕುಟುಂಬ ಸದಸ್ಯರಿದ್ದಲ್ಲಿ ಆ್ಯಡ್ ಆನ್ ಮಾಡಿಕೊಂಡು ಪಡ್ಕೋಬೋದು, ಫೆಸಿಲಿಟಿ ಇರುತ್ತೆ. ಜೊತೆಗೆ SC/STಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇಲ್ಲಿ ವಿಶೇಷವಾಗಿ ಅಂದರೆ ಸರ್ಕಾರವೇ ಸಹಾಯಧನ ಕೊಡೋ ಮೂಲಕ ಸದಸ್ಯತ್ವ ವಂತಿಗೆಯನ್ನು ಗೌರ್ಮೆಂಟೇ ಪೇ ಮಾಡುತ್ತೆ. ಮೀನುಗಾರರಾಗಿರ್ಬೋದು, ಬೀಡಿ ಕಾರ್ಮಿಕರಾಗಿರ್ಬೋದು, ನೇಕಾರರಾಗಿರ್ಬೋದು, ಹೀಗೆ ಯಾವುದೇ ಕೋಆಪರೇಟಿವ್ಗೆ ಒಳಪಟ್ಟಂಥ ಸಹಕಾರಿಗಳು ಇದರ ಸೌಲಭ್ಯ ಪಡಿಬೋದು. ಮತ್ತು ಇತರರ ಕಥೆ ಏನು, ನಾವು ಕೋಆಪರೇಟಿವ್ ಸೊಸೈಟಿ ಮೆಂಬರ್ ಅಲ್ಲ ಅಂದರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಇದ್ದೇ ಇದೆ, ಅದರಲ್ಲಿ ಮೆಂಬರ್ಶಿಪ್ ಮಾಡಿಕೊಂಡು ಅದರಲ್ಲೂ ಕೂಡ ನಾವು ಸರ್ಕಾರದ ಈಗ ಅದು ಕೂಡ 5 ಲಕ್ಷದವರೆಗೆ ವಿಸ್ತರಿಸಲಾಗಿದೆ, ಅಲ್ಲೂ ಕೂಡ ಆರೋಗ್ಯ ಸೇವೆಗಳನ್ನ ಪಡ್ಕೋಬೇಕು. ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ ಸಾಮಾನ್ಯ ವರ್ಗ, ಮಧ್ಯಮ ವರ್ಗದವ್ರು. ಏನು ಅಂದರೆ ಒಂದು ಸಮಸ್ಯೆ ಬರೋವರೆಗೂ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಪ್ರಾಬ್ಲಮ್ ಆದಾಗ ಲಕ್ಷಗಟ್ಟಲೆ ಹಾಸ್ಪಿಟಲ್ ಬಿಲ್ ರೈಸ್ ಆದಾಗ ಗೊತ್ತಾಗುತ್ತೆ ನಮಗೆ ಇಂಥದ್ದೊಂದು ಸ್ಕೀಮ್ ಇತ್ತು, ನಾವು ಬಳಸ್ಕೊಂಡೇ ಇಲ್ಲ ಅಂತ. ಹಾಗಾಗಿ ಪ್ರತಿಯೊಬ್ಬರಿಗೂ BPL APL ಎಲ್ಲರಿಗೂ ಹೆಲ್ತ್ ಸ್ಕೀಮ್ಗಳಿದೆ, ಅದರ ಸೌಲಭ್ಯ ಪಡೆಯುವಂಥ ಪ್ರಯತ್ನವನ್ನು ನಾವು ಮಾಡ್ಕೋಬೇಕಷ್ಟೆ. ಜೊತೆಗೆ ವಿಧಾನಮಂಡಲದ ಅಧಿವೇಶನದಲ್ಲಿ ಈ ಬಾರಿ ಕನ್ನಡ ಬಳಕೆ ಕಡ್ಡಾಯ ಅನ್ನೋ ಒಂದು ಮಸೂದೆ ಮಂಡನೆ ಆಗುತ್ತೆ. ಏನು ಈಗ ವಿಧಾನಮಂಡಲದ ಅಧಿವೇಶನ ಫೆಬ್ರವರಿನಲ್ಲಿ ಕಾಲ್ ಫಾರ್ ಆಗುತ್ತಲ್ಲ, ಅದರಲ್ಲಿ ಯಾಕೆ ಮಸೂದೆ ಮಂಡನೆ? ಸುಗ್ರೀವಾಜ್ಞೆ ಕಳಿಸ್ಕೊಡಲಾಗಿತ್ತಲ್ಲ, ರಾಜ್ಯಪಾಲರು ವಾಪಸ್ ಕಳಿಸ್ಕೊಟ್ರು, ರಾಜ್ಯಪಾಲರಿಗೆ ಕನ್ನಡ ಪ್ರೇಮವಿಲ್ಲ, ಹಾಗೇನಿಲ್ಲ. ಇಲ್ಲಿ ಅಧಿಕೃತವಾಗಿ ಸರ್ಕಾರದ ಪತ್ರವೇ ಹೇಳುತ್ತೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿಲ್ಲ. ಯಾಕೆ ಅಂದರೆ ಅಂಕಿತ ಹಾಕುವುದಕ್ಕೆ ಮೊದಲೇ ಅಧಿವೇಶನ ಕರೆದಿದ್ದಾರೆ. ಇವೆಲ್ಲ ಪ್ರೊಸೀಜರ್ಸ್ ಇರುತ್ತೆ. ಅಧಿವೇಶನವನ್ನು ನಿಗದಿ ಮಾಡಿ ಆದ ಮೇಲೆ ಯಾವುದೇ ಸುಗ್ರೀವಾಜ್ಞೆಗೆ ಯಾವುದೇ ರಾಜ್ಯಪಾಲರಾಗಲಿ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರಪತಿಗಳಾಗಲಿ ಸಹಿ ಮಾಡೋದಿಲ್ಲ. ಅಧಿವೇಶನ ಕಾಲ್ ಫಾರ್ ಆಗದೇ ಇದ್ದಾಗ ಸುಗ್ರೀವಾಜ್ಞೆಗೆ ಸೈನ್ ಮಾಡ್ತಾರೆ, ಅಧಿವೇಶನ ಕಾಲ್ ಫಾರ್ ಆದ ನಂತರ ಅದನ್ನು ಸುಗ್ರೀವಾಜ್ಞೆಗೆ ಸೈನ್ ಮಾಡೋಲ್ಲ. ಹಾಗಾಗಿ ಅಧಿವೇಶನದಲ್ಲಿ ಮಂಡನೆ ಮಾಡೋದಕ್ಕೆ ಸಿದ್ಧವಾಗಿದೆ. ಏನಿದು ಕಡ್ಡಾಯ ಬಳಕೆ ಕನ್ನಡ ಅಂತ ಅಂದರೆ 60% ಕನ್ನಡದಲ್ಲಿ ನಾಮಫಲಕ ಇರಬೇಕು. ಈಗ ನಾವು ಬೆಂಗಳೂರಲ್ಲಿ ಎಲ್ಲಾದರೂ ಹೋದರೆ ದೊಡ್ಡದ ಇಂಗ್ಲೀಷ್ ಬೋರ್ಡ್ ಇರುತ್ತೆ, ಕನ್ನಡದಲ್ಲಿ ಎಲ್ಲೋ ಸೈಡಲ್ಲಿ ಸಣ್ಣದಾಗಿರುತ್ತೆ.
ಬಟ್ ಈ ಕಾಯ್ದೆ ಜಾರಿಯ ನಂತರ ಈಗಾಗಲೇ ನಿರ್ದೇಶನ ಕೊಡಲಾಗಿದೆ, ರೂಲ್ಸ್ ಮಾಡಲಾಗಿದೆ, ಬಟ್ ಗೌರ್ಮೆಂಟ್ನ ಅಧಿಕೃತ ಆ್ಯಕ್ಟ್ ಅಡಿ ಬಂದಿಲ್ಲ. ಹಾಗಾಗಿ ಹೆಚ್ಚು ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. 60% ಕನ್ನಡದಲ್ಲಿರಬೇಕು, 40% ಇತರೆ ಲ್ಯಾಂಗ್ವೇಜ್, ಇಂಗ್ಲೀಷೇ ಇರಬೇಕು ಅಂತ ಇಲ್ಲ, ಹಿಂದಿ, ನಿಮ್ದು ಯಾವ ಭಾಷೆ ಬೇಕಾದ್ರೂ ಬಳಸ್ಬೋದು, ಪರಿಶಿಷ್ಟದ ಯಾವುದೇ ಭಾಷೆ ಅಥವಾ ಇನ್ಯಾವುದೇ ಭಾಷೆಯಲ್ಲಿ ಕೂಡ ಬರ್ಕೋಬೋದು. ಬಟ್ ಕನ್ನಡ 60% ಇರಬೇಕು, ಇನ್ನು ಉಳಿದ 40% ಬೇರೆ ಭಾಷೆಯಲ್ಲಿ ಬಳಸ್ಬೋದು ಅನ್ನೋದು ಈ ಕಾಯ್ದೆ ರೂಪುಗೊಂಡ ನಂತರ ರಾಜ್ಯದಲ್ಲಿ ಆಗುವಂಥ ಒಂದು ಹೊಸ ಬದಲಾವಣೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಗತಿ ಎಂಬ ಮೊಬೈಲ್ ಅಪ್ಲಿಕೇಶನ್ನ ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ. ಏನಿದು ಪ್ರಗತಿ ಮೊಬೈಲ್ ಅಪ್ಲಿಕೇಶನ್ ಅಂದರೆ, ಕರ್ನಾಟಕ ಸರ್ಕಾರ ಒಂದು ಪ್ಲ್ಯಾನ್ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅನುದಾನನೂ ಕೊಟ್ಟಾಗಿರುತ್ತೆ. ಅಲ್ಲಿ ಏನಾದರೂ ನೆಗ್ಲೆಕ್ಟ್ ಮಾಡಿ ನಿರ್ಲಕ್ಷಿತ ಅಧಿಕಾರಿಗಳು ಅಥವಾ ಗ್ರೌಂಡ್ ಲೆವೆಲ್ ಇಂಪ್ಲಿಮೆಂಟೇಷನ್ ವ್ಯತ್ಯಾಸ ಆಗ್ತಾಯಿದ್ರೆ ಅದು ಏನು ಆಗ್ತಾಯಿದೆ ಗೊತ್ತಾಗ್ತಿರಲ್ಲ. ಹಾಗಾಗಿ ಒಂದು ಕಾರ್ಯಕ್ರಮ ಈಗ ಏನಾಗ್ತಾಯಿದೆ, ಯಾವ ಸ್ಟೇಜಲ್ಲಿದೆ, ಡೇ ಬೈ ಡೇ ಅಪ್ಡೇಟ್ಗಳನ್ನು ಒಂದು ಅಪ್ಲಿಕೇಶನ್ ಮೂಲಕ ಅಪ್ಡೇಟ್ ಮಾಡಬೇಕು. ಇಲ್ಲಿ ಸರ್ಕಾರದ ಹಂತದಲ್ಲಿ ಅದರ ಪ್ರಗತಿಯನ್ನು ವೀಕ್ಷಣೆ ಮಾಡ್ಬೋದು. ಹೀಗೆ ಒಂದು ಪ್ರೋಗ್ರಾಮ್ ಯಾವುದೇ ಇಲಾಖೆಗೆ ಸಂಬಂಧಿಸಿರ್ಬೋದು, ಅದು ಏನಾಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆ ಗೊತ್ತಾಗುವ ಮಾಹಿತಿನೇ ಪ್ರಗತಿ. ಆ ಪ್ರಗತಿಯನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಈ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡಲಾಗಿದೆ. ಇದರಿಂದ ಇಲಾಖೆಯಲ್ಲಿ ಅನುಷ್ಠಾಗುವ ಯೋಜನೆಗಳ ಪ್ರಗತಿ ಏನಾಗ್ತಿದೆ ಅಂತ ತಿಳ್ಕೊಬೋದು. ಜೊತೆಗೆ ಬರೋಣ ಗೃಹಜ್ಯೋತಿ. ಗೃಹಜ್ಯೋತಿ ಈಗಾಗಲೇ ಗೊತ್ತಿದೆಯಲ್ಲ ಸರ್, 200 ಯೂನಿಟ್ಗಳವರೆಗೆ ವಿದ್ಯುತ್ ಉಚಿತ. ಈಗಾಗಲೇ ಗೊತ್ತಿದೆ, ಸ್ವಲ್ಪ ಅಪ್ಡೇಟ್ ಮಾಡಲಾಗಿದೆ ಇತ್ತೀಚಿನ ಕ್ಯಾಬಿನೆಟ್ನಲ್ಲಿ. ಏನು ಅಪ್ಡೇಟ್ ಮಾಡಲಾಗಿದೆ ಅಂತ ಅಂದರೆ, ಗೃಹಜ್ಯೋತಿ ಅಡಿ ಎಲ್ಲರಿಗೂ ಒಂದೇ ಸ್ಲಾಬ್ ಇತ್ತು, 200 ಯೂನಿಟ್ವರೆಗೂ ಉಚಿತ. ಅದಕ್ಕೆ ಮತ್ತು ಹಿಂದಿನ 10 ತಿಂಗಳ ಸರಾಸರಿ, ಅದಕ್ಕೆ 10% ಎಕ್ಸ್ಟ್ರಾ ಕೊಡ್ತೀವಿ, ಹಾಗೇ ಇತ್ತು. ಬಟ್ ನಮ್ಮ ರಾಜ್ಯದ ಬಹುತೇಕ ಜನ, ಲಕ್ಷಾಂತರ 70 ಲಕ್ಷ ಗ್ರಾಹಕರು ಹೇಗಿದ್ದರು ಅಂತ ಅಂದರೆ, ಅವರು 50 ಯೂನಿಟ್ಗಿಂತ ಅಂದರೆ 48 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸ್ತಾ ಇದ್ದರು. 48 ಯೂನಿಟ್ಗಿಂತ ಕಡಿಮೆ ಬಳಸುವವರಿಗೆ 10% ಅಂತ ಅಂದರೆ 4.8 ಅಥವಾ 5 ಯೂನಿಟ್ ಎಕ್ಸ್ಟ್ರಾ ಆಗುತ್ತೆ. 5 ಯೂನಿಟ್ ಎಕ್ಸ್ಟ್ರಾಗಿ ಇನ್ನೂ ಜಾಸ್ತಿ ಆದರೂ ಕೂಡ ಅವರು ಬಿಲ್ ತರಬೇಕಿತ್ತು. ಅದೇ ಬೇರೊಬ್ಬ ವ್ಯಕ್ತಿ 150 ಯೂನಿಟ್ ಬಳಸಿ ಅವನಿಗೆ 15 ಅಂತ ಅಂದರೆ 10% ಅಂದರೆ 15 ಯೂನಿಟ್ ಆಗುತ್ತೆ. 165%ವರೆಗೂ ಆತನಿಗೆ ಉಚಿತ ವಿದ್ಯುತ್ ಇತ್ತು. ಇದು ಒಂಥರ ಅಸಮಾನತೆ ಕ್ರಿಯೇಟ್ ಆಗ್ತಾ ಇತ್ತು. ಇದನ್ನು ಗಮನಿಸಿದ ಸರ್ಕಾರ 48 ಯೂನಿಟ್ಗಿಂತ ಕಡಿಮೆ ಬಳಸುವವರಿಗೆ 10%ಗೆ ಬದಲಾಗಿ 10 ಯೂನಿಟ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಅಲ್ಲಿಗೆ 48 ಯೂನಿಟ್ನವರು ಇನ್ನೂ 10 ಯೂನಿಟ್ ಅಂದರೆ 58 ಯೂನಿಟ್ವರೆಗೂ ವಿದ್ಯುತ್ತನ್ನು ಬಳಸಬಹುದಾಗಿದೆ. ಇಷ್ಟೇ ಸಿಂಪಲ್ ಡಿಫರೆನ್ಸ್. ಮೊದಲು ಎಲ್ಲರಿಗೂ 10% ಹೆಚ್ಚುವರಿಯಾಗಿ ನೀಡಲಾಗ್ತಾ ಇತ್ತು. ಈಗ 10% ಹೆಚ್ಚುವರಿ 48 ಯೂನಿಟ್ಗಿಂತ ಹೆಚ್ಚು ಬಳಸುವವರಿಗೆ, 48 ಯೂನಿಟ್ವರೆಗೂ ಬಳಸುವವರಿಗೆ 10 ಯೂನಿಟನ್ನೇ ಎಕ್ಸ್ಟ್ರಾವಾಗಿ ಕೊಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಹೀಗೆ ಮಾಡೋದ್ರಿಂದ ಆ 70 ಲಕ್ಷ ಕಡಿಮೆ ವಿದ್ಯುತ್ ಬಳಸುವ ಗ್ರಾಹಕರಿಗೆ ಲಾಭ ಆಗುತ್ತೆ. 1. ನಂಬರ್ 2, ಶೂನ್ಯ ಬಿಲ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಂಬರ್ 3, ಸರ್ಕಾರಕ್ಕೆ ಸುಮಾರು 400 ಕೋಟಿ 398 ಕೋಟಿ ಹೆಚ್ಚಿನ ಬರ್ಡನ್ ಆಗುತ್ತೆ. ಈಗಾಗಲೇ ಬರ್ಡನ್ನಲ್ಲಿದೆ ಈ ಸ್ಕೀಮ್ಗಳ ಮೂಲಕ. ಇದರಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚುವರಿ ಬರ್ಡನ್ ಫಾರ್ ದ ಪೂರ್ ಪೀಪಲ್. ಯಾಕಂದರೆ 48 ಯೂನಿಟ್ಗಿಂತ ಕಡಿಮೆ ಬಳಸುವ ಸಾಮಾನ್ಯ ಜನರಿಗೋಸ್ಕರ ಇನ್ನೊಂದಿಷ್ಟು ಬರ್ಡನನ್ನು ಬೇರ್ ಮಾಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರೋಣ ಲ್ಯಾಪ್ಟಾಪ್ ಉತ್ಪಾದನಾ ಘಟಕ. ಕರ್ನಾಟಕದಲ್ಲಿ ಅದಿದೆ ಇದಿದೆ ಅದು ಉತ್ಪಾದನೆ ಮಾಡ್ತೀವಿ ಎಲ್ಲ ಹೇಳ್ತಾ ಇದ್ವಿ. ಬಟ್ ಮೇಜರ್ ಇನ್ಸ್ಟ್ರೂಮೆಂಟ್ ಆದಂಥ ಲ್ಯಾಪ್ಟಾಪ್ ಉತ್ಪಾದನಾ ಘಟಕ ಕರ್ನಾಟಕದಲ್ಲಿಯೇ ಇರಲಿಲ್ಲ. ಮೊದಲ ಬಾರಿಗೆ ವಿಸ್ಟ್ರಾನ್ ಕಂಪನಿಯವರು 1500 crore ಹೂಡಿಕೆಯೊಂದಿಗೆ ಒಂದು ಲ್ಯಾಪ್ಟಾಪ್ ಉತ್ಪಾದನೆ ಘಟಕವನ್ನು ಕರ್ನಾಟಕದಲ್ಲಿ ಆರಂಭ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ವಿಸ್ಟ್ರಾನ್ ಕಂಪನಿ ಏನು ತೈವಾನ್ ಮೂಲದಿದು, ಇದೇನು ನಮಗೆ ಹೊಸತಲ್ಲ. ಬಿಕಾಸ್ ಈಗಾಗಲೇ ಕರ್ನಾಟಕದಲ್ಲಿ ಕೋಲಾರದಲ್ಲಿ ಒಂದು ಘಟಕ ಇದೆ. ಆ್ಯಪಲ್ಗೆ ಬೇಕಾದಂಥ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಾಯಿದ್ರು. ಈಗ ಆ್ಯಪಲ್ನು ತಯಾರು ಮಾಡ್ತಾಯಿದ್ದ ವಿಸ್ಟ್ರಾನ್ ಘಟಕವನ್ನು ಟಾಟಾದವರು ಒಂದಷ್ಟು ಡೀಲ್ ಮಾಡ್ಕೊಂಡಿರೋದ್ರಿಂದ ಟಾಟಾದವರು ಇನ್ನು ಮುಂದೆ ಆ್ಯಪಲ್ ಉತ್ಪಾದನೆಗೆ ತೊಡಗ್ತಾ ಇದ್ದಾರೆ. ಆ ಕಾರಣಕ್ಕೆ ಇವರು ಐಪ್ಯಾಡ್ನ ರಿಲೇಟೆಡ್ ಆದ ಉತ್ಪಾದನೆಯೇ ತೊಡಗ್ತಾರೋ ಅಥವಾ ಬೇರೆ ತೊಡಗ್ತಾರೋ ಗೊತ್ತಿಲ್ಲ. ಬಟ್ ಕರ್ನಾಟಕದಲ್ಲಿ ಲ್ಯಾಪ್ಟಾಪ್ ಉತ್ಪಾದನೆ ಆರಂಭ ಮಾಡೋಕ್ಕೆ ವಿಸ್ಟ್ರಾನ್ ಕಂಪನಿ ಮುಂದಾಗಿದೆ ಅನ್ನುವಂಥ ಮಾಹಿತಿ ನಮಗೆ ಸ್ಪಷ್ಟವಾಗಿರಬೇಕು. ಜೊತೆಗೆ ಬರೋಣ ಭೂ ಸುರಕ್ಷಾ ಯೋಜನೆ. ಏನು ಭೂ ಸುರಕ್ಷೆ? ಭೂಮಿಯನ್ನು ಸುರಕ್ಷೆ ಮಾಡ್ತೀವಿ ಅಂತ. ಹೆಂಗೆ ಸುರಕ್ಷೆ ಮಾಡಬೇಕು? ಈಗ ನೋಡಿದ್ದೀರಾ ನೀವು, ಯಾವುದೇ ಊರಲ್ಲಿ ಹೋದರೆ ಯಾರ್ದೋ ಜಮೀನಿಗೆ ಇನ್ನೊಬ್ಬ ಯಾರೋ ದಾಖಲೆ ತೊಗೊಂಡಿರ್ತಾನೆ, ಯಾರ್ದೋ ಜಮೀನಲ್ಲಿ ಇನ್ಯಾರೋ ಸೈಟ್ ಡೆವಲಪ್ ಮಾಡ್ತಾ ಇರ್ತಾರೆ, ನಿಮ್ಮದೇ ಸೈಟ್ ಇದ್ದರೆ ಇನ್ನೊಬ್ರು ಯಾರೋ ಬಂದು ಮನೆ ಕಟ್ತಾ ಇರ್ತಾರೆ, ನಿಮ್ಮದೇ ಜಮೀನಲ್ಲಿ ಇನ್ನೊಬ್ಬ ಯಾರೋ ಬೇಲಿ ಆಗ್ತಾ ಇರ್ತಾರೆ. ಈ ಥರ ಆಗೋದಕ್ಕೆ ಕಾರಣ ಏನು ಅಂದರೆ, ಆ ದಾಖಲೆಗಳು ಸರಿಯಾಗಿ ಕ್ವಿಕ್ಕಾಗಿ ಅಸೆಸ್ ಮಾಡೋಕ್ಕಾಗ್ತಾ ಇಲ್ಲ. ಒಬೇರಾಯ್ ಕಾಲದ ಡಾಕ್ಯುಮೆಂಟೇಷನ್ ಮೆಥಡ್ ಹಾಗೇ ಇದೆ. ಅದನ್ನು ಡಿಜಿಟಲೈಸ್ ಮಾಡಬೇಕು. ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಡಿಜಿಟಲೈಸ್ ಮಾಡಿದ್ರೆ 2 ಕ್ಲಿಕ್ ಒಳಗಡೆ ಏನು ಡಾಕ್ಯುಮೆಂಟ್ ಬೇಕು ತಕ್ಕೋಬೋದು.
ಅಂಥ ಒಂದು ಯೋಜನೆನೇ ಭೂ ಸುರಕ್ಷಾ ಯೋಜನೆ ಅಂತೇಳಿ. ಇದನ್ನು ಆರಂಭ ಮಾಡಬೇಕು. ಪೈಲಟ್ ಬೇಸಿಸ್ ಆಗಿ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ಮಾಡ್ತಾರೆ, ಆನಂತರ ಎಲ್ಲ ಕಡೆ ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಲ್ಯಾನ್ ಇದೆ. ಸಿಂಪಲ್ ಭೂ ಸುರಕ್ಷಾ ಯೋಜನೆ ಅಂತ ಅಂದರೆ ಕಂದಾಯ ಇಲಾಖೆಯ ದಾಖಲೆಗಳ ಡಿಜಿಟಲೀಕರಣ, ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಬರೋಣ ತೊಗರಿಬೇಳೆ. ನಮ್ಮ ಕಲಬುರಗಿಯ ತೊಗರಿಗೆ ನಿಮಗೆ ಗೊತ್ತಾ ಇದೆ GI ಟ್ಯಾಗ್ ಇದೆ. GI ಟ್ಯಾಗ್ ಇರೋ ತೊಗರಿ ತಿಂತಾ ಇದ್ದೀವೋ ಅಥವಾ ಇನ್ಯಾವುದೋ ತೊಗರಿ ತಿಂತಾ ಇದೀವೋ ನಮಗೆ ಗೊತ್ತಿಲ್ಲ. ಮಾರ್ಕೆಟಲ್ಲಿ ಹೋಗ್ತೀವಿ, ಬೇಳೆ ತರ್ತೀವಿ, ತಿಂತಾ ಇದ್ದೀವಿ. ಬಟ್ ನಮ್ಮದೇನು ಪಟ್ಕಾ ತೊಗರಿ ಬೇಳೆ ಅಂತ ಕರಿತೀವಿ ಕಲಬುರ್ಗಿದು, ಕಲಬುರಗಿಯ ಪಟ್ಕಾ ತೊಗರಿ ಬೇಳೆಗೆ GI ಟ್ಯಾಗ್ ಸಿಕ್ಕಿರೋದು. ಆ GI ಟ್ಯಾಗಿನ ತೊಗರಿಯನ್ನು ನಾವು ಸೇವನೆ ಮಾಡಬೇಕು, ಪಡ್ಕೋಬೇಕು ಅಂತ ಅಂದರೆ ಈಗ ಸರ್ಕಾರವೇ ಅಧಿಕೃತವಾಗಿ ಕಾಮರ್ಸ್ಗೆ ಬಂದಿದೆ. ನಾವೇನು ಕಾಮರ್ಸ್ ಅಂದರೆ ಅಮೆಝಾನು, ಫ್ಲಿಪ್ಕಾರ್ಟ್ ನೋಡ್ತಾ ಇದ್ವಿ. ಈಗ ಅಧಿಕೃತ ವೆಬ್ಸೈಟ್ ಮೂಲಕ, ಅಧಿಕೃತ QR ಕೋಡ್ ಮೂಲಕ ನೀವು ಸ್ಕ್ಯಾನ್ ಮಾಡಿದರೆ ಸಾಕು, ನಿಮಗೆ ಎಷ್ಟು kg ತೊಗರಿಬೇಳೆ ಬೇಕು ಅಂತ ಕೇಳುತ್ತೆ. ಇಷ್ಟು kg ಬುಕ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡುವಂಥ ಪ್ರಯತ್ನವನ್ನು ಕರ್ನಾಟಕ ಬೇಳೆಕಾಳು ಅಭಿವೃದ್ಧಿ ಮಂಡಳಿಯವರೇ ಮಾಡ್ತಾ ಇದ್ದಾರೆ. ಇದರಿಂದ ಏನು ಲಾಭ ಆಗುತ್ತೆ ಅಂತ ಅಂದರೆ ಡೈರೆಕ್ಟ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ಗೆ ಹೋಗೋದ್ರಿಂದ ಮಧ್ಯವರ್ತಿಗಳ ಲಾಭವನ್ನು ತಡೆಯೋದ್ರಿಂದಾಗಿ ರೈತರಿಗೆ ಪ್ರತಿ ಕ್ವಿಂಟಾಲ್ಗೆ 300 ರೂಪಾಯಿಯಷ್ಟು ಹೆಚ್ಚು ಬೆಲೆಯನ್ನು ಪೇ ಮಾಡ್ಬೋದು. ಈಗೇನು ಹಾಲು ಉತ್ಪಾದಕರಿಗೆ, ನಂದಿನಿ ಹಾಲು ಉತ್ಪಾದನೆ ಮಾಡ್ತಾ ಇರೋಂಥ ರೈತರಿಗೆ ಹೆಚ್ಚುವರಿಯಾಗಿ ಪ್ರೋತ್ಸಾಹಧನ ಇದೆ. ಆ ಥರ ನಾವೇನು ಕರ್ನಾಟಕ ಬೇಳೆಕಾಳು ಅಭಿವೃದ್ಧಿ ಮಂಡಳಿಗೆ ತೊಗರಿನ ಪೂರೈಸುವ ರೈತರಿಗೆ ಹೆಚ್ಚುವರಿಯಾಗಿ ಮಾರ್ಕೆಟ್ ರೇಟಿಗಿಂತ ಹೆಚ್ಚುವರಿಯಾಗಿ 300 ರೂಪಾಯಿಗೆ ತೊಗರಿಯನ್ನು ಕೊಂಡುಕೊಳ್ಳುವಂಥ ಕೆಲಸ ಮಾಡುತ್ತೆ. ಆ ಕೊಂಡುಕೊಳ್ಳುವ ಬೇಳೆಯನ್ನು ನೇರವಾಗಿ ಗ್ರಾಹಕರಿಗೆ ಕಳಿಸ್ಕೊಡುವಂಥ ಪ್ರಯತ್ನ ಮಾಡುತ್ತೆ. ಇದರ ಹೆಸರು ಭೀಮಾ ಬ್ರ್ಯಾಂಡ್. ಭೀಮಾ ಬ್ರ್ಯಾಂಡ್ ಅಂದರೆ ಏನು ಅಂದರೆ ಸಿಂಪ್ಲಿ ತೊಗರಿಬೇಳೆ. ಇದು ಕಲಬುರಗಿಯ ಪಟ್ಕಾ ತೊಗರಿಬೇಳೆ GI ಟ್ಯಾಗ್ ಹೊಂದಿರುವಂಥದ್ದು. ಕಾಮರ್ಸ್ ಮೂಲಕ ಮಾರಾಟ ಮಾಡಲಾಗುತ್ತದೆ. ಇಷ್ಟು ಮಾಹಿತಿ ಇದ್ದರೆ ಸಾಕು. ಇದ್ರ ಜೊತೆಗೆ ನಿಮಗೆ ಗೊತ್ತೇ ಇರಬೇಕು, ಭಾರತ್ ಬ್ರ್ಯಾಂಡ್ ಅಂತ ಭಾರತ ಸರ್ಕಾರ ಈಗಾಗಲೇ ಮಾಡಿಕೊಂಡು ಅಕ್ಕಿಯನ್ನು 29 ರೂಪಾಯಿಗೆ, ಆ್ಯಂಡ್ ದೆನ್ ಗೋಧಿಯನ್ನು ಕೊಡುವಂಥ ಪ್ರಯತ್ನ, ಕಡಲೆ ಹಿಟ್ಟನ್ನು ಕೊಡುವಂಥ ಪ್ರಯತ್ನ, ಬೇರೆ ಬೇರೆ ಥರದ ಆಹಾರ ಪದಾರ್ಥಗಳನ್ನು ಮಾರ್ಕೆಟ್ನ ಇನ್ಫ್ಲೇಷನ್ ಕಡಿಮೆ ಮಾಡೋದಕ್ಕೋಸ್ಕರ ಭಾರತ್ ಬ್ರ್ಯಾಂಡ್ ಅಡಿ ಸೇಲ್ ಮಾಡ್ತಾ ಇದೆ. ಹಾಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಆಗಿರೋದು ಭೀಮಾ ಬ್ರ್ಯಾಂಡ್ ತೊಗರಿ ಬೇಳೆಗಾಗಿ ಅನ್ನೋಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು. ಜೊತೆಗೆ ಮಂಗನ ಕಾಯಿಲೆ. ಮಂಗನ ಕಾಯಿಲೆ ಬೇರೆ, ಮಂಗನ ಬಾವು ಬೇರೆ. ಮಂಗನ ಬಾವು ಅಂದರೆ ಮಂಪ್ಸ್ ಅಂತ, ಇಲ್ಲಿ ಸ್ವಲ್ಪ ದಪ್ಪ ಆಗುತ್ತೆ, ಅದೇನು ದೊಡ್ಡ ಸೀರಿಯಸ್ ಡಿಸೀಸ್ ಏನಲ್ಲ, ಅದರಿಂದ ಮಾರಣಾಂತಿಕವಾದ ಚಟುವಟಿಕೆ ಏನೂ ನಡೆಯೋದಿಲ್ಲ. ಬಟ್ ದಿಸ್ ಒನ್ ಇದೆಯಲ್ಲ, ದಿಸ್ ಈಸ್ ಮಂಗನ ಕಾಯಿಲೆ, KFD ಅಂತ ಕರಿತೀವಿ, ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್. ಇದು ಮಂಪ್ಸ್ ಅಲ್ಲ, ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಅಂದರೆ ಪಶ್ಚಿಮ ಘಟ್ಟದಲ್ಲಿ, ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಲ್ಲಿ ಕ್ಯಾಸ್ನೂರ್ ಅಂತ ಒಂದು ಬರುತ್ತೆ. ಆ ಕ್ಯಾಸ್ನೂರಲ್ಲಿ ಆರಂಭ ಆಗುತ್ತೆ 1957 ಕಾಯಿಲೆ. ಅಂದರೆ ಮೊದಲು ಇತ್ತೇನೋ, ಐಡೆಂಟಿಫೈ ಮಾಡಿದ್ದು 1957 KFD ಅಂತ ಐಡೆಂಟಿಫೈ ಮಾಡ್ತಾರೆ, ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ. ಮಂಗನಿಂದ ಹರಡುವ ವೈರಸ್ಸಿನ ರೋಗ ಇದು, ವೈರಲ್ ಫೀವರ್ ಆಗಿರುತ್ತೆ. ಇದು ಮಂಗನಿಂದ ಹೇಗೆ ಮನುಷ್ಯನಿಗೆ ರೀಚ್ ಆಗುತ್ತೆ, ನಾವೇನು ಮಂಕಿ ಜೊತೆ ಕಾಂಟ್ಯಾಕ್ಟ್ ಇರ್ತೀವ ಅಂತ ನೀವು ಅನ್ಕೋಬೋದು. ಮನೆ ಪಕ್ಕದಲ್ಲಿ ಮಂಗ ಓಡಾಡ್ತು ಅಂದರೆ ಮಂಗದ ದೇಹದಲ್ಲಿ ಉಣ್ಣೆಗಳಿರ್ತಾವಲ್ಲ, ಆ ಉಣ್ಣೆಗಳು ಉದುರಿ ಮನುಷ್ಯನಿಗೆ ಕಚ್ಚಿತು ಅಂದರೆ ಅದು ಮಂಕಿ ಬ್ಲಡ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ, ಮನುಷ್ಯನ ಬ್ಲಡ್ ಜೊತೆ ಕಾಂಟ್ಯಾಕ್ಟ್ ಬರುತ್ತೆ, ಆಟೋಮೆಟಿಕ್ಲಿ ಈ ವೈರಸ್ ಸ್ಪ್ರೆಡ್ ಆಗೋಕ್ಕೆ ಆರಂಭ ಆಗುತ್ತೆ. ಸರ್ ಹಂಗಲ್ಲದೆ ಇದ್ರೆ ಬೇರೆ ಥರ ಹೇಗೆ? ಈ ಕಾಡಿನಲ್ಲಿ ಮಂಕಿಗಳು ಇರ್ತವೆ, ಆ ಸ್ಥಳಕ್ಕೆ ನಮ್ಮ ಹಸುಗಳು ಮೇಯಕ್ಕೆ ಹೋಗ್ತವೆ. ಹಸುಗಳು ಮೇಯಕ್ಕೆ ಹೋದಾಗ ಆ ಮಂಗದ ದೇಹದ ಉಣ್ಣೆಗಳು ನಮ್ಮ ಹಸುಗಳಿಗೆ ಹತ್ಕೋತವೆ. ಹಸು ಮನೆಗೆ ಬಂದಾಗ ನಾವು ಹಾಲು ಕರೆಯೋದಕ್ಕೋ, ಮೈ ತೊಳೆಯೋದಕ್ಕೋ ಅಥವಾ ಸೆಗಣಿ ತೆಗೆಯೋದಕ್ಕೋ ಹೋದಾಗ ಆ ಹಸುವಿನ ದೇಹದಲ್ಲಿರುವ ಉಣ್ಣೆಯು ನಮಗೆ ಕಚ್ಚೋ ಮೂಲಕ ನಮಗೆ ಬರ್ಬೋದು. ಇನ್ನು ಬೇರೆ ಬೇರೆ ರೂಪದಲ್ಲಿ, ಇಲಿಗಳಿಂದ ಬೇರೆ ಬೇರೆ ರೂಪದಲ್ಲಿ ಮನುಷ್ಯನಿಗೆ ಸ್ಪ್ರೆಡ್ ಆಗುತ್ತೆ. ಎಸ್ಪೆಷಲಿ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟದಲ್ಲಿ ಇದು ಕಂಡುಬರುತ್ತೆ. ಈಗ ಇವತ್ತಿನ ರಿಪೋರ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 13 ಕೇಸ್ಗಳು ಒಂದೇ ದಿನ ಫೈಂಡ್ ಔಟ್ ಆಗಿದೆ. ಟೂ ಮಚ್ ಡೇಂಜರಸ್. ಇದು 5% ಫ್ಯಾಟಾಲಿಟಿ ಅಂತೀವಿ. 100 ಜನಕ್ಕೆ ಬಂತು ಅಂದರೆ ಸುಮಾರು 5 ಜನ ಸಾವಿಗೆ ಈಡಾಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಒಂದು ಡೇಂಜರಸ್ ಡಿಸೀಸ್ ಆಗಿದೆ ದಿಸ್ ಒನ್. ಈ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸನ್ನು ಭೌಗೋಳಿಕ ಜಾಗ್ರಫಿಕಲ್ ಡಿಸೀಸ್ ಅಂತ ಕರಿತೀವಿ. ಅಂದರೆ ಎಲ್ಲ ಕಡೆ ಹರಡಲ್ಲ, ಇದು ವೆಸ್ಟರ್ನ್ ಘಾಟ್ಸ್ ಭಾಗದಲ್ಲಿ ಕಂಡುಬರುತ್ತೆ. ಮಂಕಿ ಫೀವರ್ ಅಂತಲೂ ಕರಿತೀವಿ. ಇದೊಂದು ರಕ್ತಸ್ರಾವ ಆಗುವಂಥ ಕಾಯಿಲೆ. ಒಂದು 3-4 ದಿವಸ ಆಗ್ತಿದ್ದಂಗೆ ವಾಮಿಟ್ಟು, ಏನು ಹಿಂಗೆ ಬ್ಲೀಡಿಂಗ್ ಕೆಮ್ಮಿದರೆ ಸಾಕು ರಕ್ತ ಬರುವಂಥ, ರಕ್ತಸ್ರಾವವಾಗುವಂಥ ಕಾಯಿಲೆ ಆಗಿದೆ. ಇದನ್ನು KFD ವೈರಸ್ ಅಂತ ಕರಿತೀವಿ. ಆರಂಭದಲ್ಲಿ ಇದನ್ನು ನಾವು ಏನು ಶಿವಮೊಗ್ಗ ಭಾಗದಲ್ಲಿ ಕಂಡುಬಂತು, ಈಗ ಅದು ಕೇರಳ ಆ್ಯಂಡ್ ದೆನ್ನು ಮಹಾರಾಷ್ಟ್ರ, ತಮಿಳುನಾಡಿನ ಕೆಲವು ಕಡೆಯೂ ಕಂಡುಬಂದಿದೆ. ವೈಡ್ ಸ್ಪ್ರೆಡ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ನಿಮಗಿರಬೇಕು. ವೆಸ್ಟರ್ನ್ ಘಾಟ್ಸಲ್ಲಿ ವಿಶೇಷವಾಗಿ ಇದು ಕಂಡುಬರುತ್ತೆ.
ನೆಕ್ಸ್ಟ್ ಬರೋಣ ಸ್ನೇಹಿತರೆ, ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಒಂದು ರಿಫಾರ್ಮೇಷನ್ ತಿದ್ದುಪಡಿ ಆಗಿದೆ. ಯಾವುದೇ ರಿಕ್ರೂಟ್ಮೆಂಟ್ ಆದರೆ ನಾವು SC ಮೀಸಲಾತಿ, ST ಮೀಸಲಾತಿ, OBC ಮೀಸಲಾತಿ, ಮಹಿಳಾ ಮೀಸಲಾತಿ, ಕನ್ನಡ ಮಾಧ್ಯಮ, ಹಾರಿಜಾಂಟಲ್ಲು, ವರ್ಟಿಕಲ್ಲು ತುಂಬ ರಿಸರ್ವೇಷನ್ ನೋಡಿದ್ದೀವಿ. ಅದರಲ್ಲಿ ಇನ್ನೂ ಒಂದು ವರ್ಟಿಕಲ್ ರಿಸರ್ವೇಷನ್ ಆ್ಯಡ್ ಆಗ್ತಾ ಇದೆ, ಕ್ರೀಡಾಪಟುಗಳು. ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡಿದವ್ರಿಗೆ ಯಾವುದೇ ಥರದ ನೌಕರಿಯಲ್ಲಿ ಮೀಸಲಾತಿ ಇರಲಿಲ್ಲ. ಏನು ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಯವರು ಒಲಿಂಪಿಕ್ಕಲ್ಲಿ ಪದಕ ಗೆದ್ದವ್ರಿಗೆ, ಕಾಮನ್ವೆಲ್ತಲ್ಲಿ ಗೆದ್ದವ್ರಿಗೆ ಇವರಿಗೆ DSP ಹುದ್ದೆ ಕೊಡ್ತೀವಿ, AC ಹುದ್ದೆ ಕೊಡ್ತೀವಿ ಅಂದಲ್ಲಿ ಮಾತ್ರ ಹುದ್ದೆ ಸಿಗ್ತಾ ಇತ್ತು. ಈಗ ಹಾಗಲ್ಲ. ರಾಷ್ಟ್ರಮಟ್ಟದ ಸಾಧನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದರು ಅಂತ ಅಂದರೆ ಆ ಸರ್ಟಿಫಿಕೇಟ್ ಇದ್ದರೆ ಸಾಕು. ಎಲ್ಲ ರಿಕ್ರೂಟ್ಮೆಂಟ್ಗಳಲ್ಲಿ 2%. ಮೊದಲು ಯೋಚನೆ ಮಾಡಿದ್ದು ಡಿಫೆನ್ಸಲ್ಲಿ, ಪೊಲೀಸಲ್ಲಿ ಕೊಡಬೇಕು ಅಂತ. ಈಗ ಹಾಗಲ್ಲ. ಆಲ್ ರಿಕ್ರೂಟ್ಮೆಂಟ್ ಇನ್ ಕರ್ನಾಟಕ ಎಲ್ಲ ಬಗೆಯ ನೇಮಕಾತಿಯಲ್ಲಿ 2% ಮೀಸಲಾತಿ ಕೊಡಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ಸಂಪುಟ ಸಭೆಯಲ್ಲಿ ಮಾಡಲಾಗಿದೆ. ಬಟ್ ಒಂದು ಕಂಡೀಷನ್ ಏನು ಅಂತ ಅಂದರೆ, ಒಂದು ಗೆಜೆಟ್ ಅಧಿಸೂಚನೆ ಆಗುತ್ತೆ, ಅಧಿಸೂಚನೆ ಆಕ್ಷೇಪಣೆ ಕೇಳ್ತಾರೆ. ಅಲ್ಲೇನಾದರೂ ಆಕ್ಷೇಪಣೆ ಬಂದು ತಿದ್ದುಪಡಿ ಮಾಡಬೇಕಿದ್ರೆ ಮಾಡ್ತಾರೆ. ಇಲ್ಲ ಆಕ್ಷೇಪಣೆಗಳು ನೆಗ್ಲಿಜಿಬಲ್ ಆಗಿದ್ದರೆ ಅದನ್ನು ತಿರಸ್ಕರಿಸಿ ಜಾರಿಗೆ ಬರಲಾಗತ್ತೆ. ಕರ್ನಾಟಕ ಸರ್ಕಾರದ ಎಲ್ಲ ನೇಮಕಾತಿಗಳಲ್ಲಿ ಕ್ರೀಡಾಪಟುಗಳಿಗೆ 2%. ಹೀಗಾದಾಗ ಕ್ರೀಡೆಯ ಕಡೆ ಹುಡುಗರು ಒಲವು ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ. ನಾನು ಉದ್ಯೋಗ ಸಂಬಂಧಿ ತರಬೇತಿ ಕೂಡ ಕೆಲವು ಕಡೆ ಹೋದಾಗ, ಸರ್ ನಾನು ಇಂಥದ್ದೊಂದು ಆಟದಲ್ಲಿ ತೊಡಗಿದ್ದೀನಿ, ನನಗೆ ಉದ್ಯೋಗ ಅವಕಾಶ ಎಷ್ಟಿದೆ ಅಂತ ಕೇಳಿದಾಗ ಉದ್ಯೋಗ ಅವಕಾಶ ಇಲ್ಲ ಅಂತ ಹೇಳಿಬರೋ ಪರಿಸ್ಥಿತಿ ನಮ್ಮದಾಗಿತ್ತು. ಇವತ್ತು ನಮಗೊಂದು ಸಮಾಧಾನ, ಎಲ್ಲಾದರೂ ಹೋದಾಗ ಒಬ್ಬ ಆಟಗಾರ ಇದ್ದ ಅಂದರೆ ಆತನಿಗೂ ನಾವು ಪ್ರೋತ್ಸಾಹ ಕೊಡ್ಬೋದು. ನಿನಗೆ ಉದ್ಯೋಗ ಇದೆ, ಕೇವಲ ಆಟ ಅಲ್ಲ, ಅದು ಉದ್ಯೋಗದ ಒಂದು ದಾರಿ ಕೂಡ ಅಂತ ಹೇಳುವಂಥ ಅವಕಾಶವನ್ನು ಈ ಬಿಲ್ ಮಾಡಿಕೊಡುತ್ತೆ. ಓಕೆ ಸ್ನೇಹಿತರೆ, ಇನ್ನು ಶೈಕ್ಷಣಿಕ ಪ್ರಗತಿ ರಿಲೇಟೆಡ್ ಆಗಿ ರಾಯಚೂರಿನಲ್ಲೊಂದು ವಿಶೇಷವಾದ ಸೆಂಟರ್ ಓಪನ್ ಆಗ್ತಾ ಇದೆ. ಏನದು? ಮಾನವ ಜಿನೋಮ್ ಅಧ್ಯಯನ ಕೇಂದ್ರ ಅಂತ, ಹ್ಯೂಮನ್ ಜಿನೋಮ್ ಸ್ಟಡಿ ಸೆಂಟರ್ ಅನ್ನೋದನ್ನು ರಾಯಚೂರು ಯೂನಿವರ್ಸಿಟಿ ಒಳಗಡೆ ಆರಂಭ ಮಾಡಲಾಗ್ತಾ ಇದೆ. ಸುಮಾರು 50 crore 47.32 ಕೋಟಿ ಒಳಗಡೆ ವೆಚ್ಚ ಮಾಡಿ ಹ್ಯೂಮನ್ ಜಿನೋಮ್ ಸ್ಟಡಿ ಸೆಂಟರ್ ಎಲ್ಲಿ ಆರಂಭ ಮಾಡಲಾಗ್ತಾ ಇದೆ? ರಾಯಚೂರು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಆರಂಭ ಮಾಡಲಾಗ್ತಾ ಇದೆ. ಇದು ಕಲ್ಯಾಣ ಕರ್ನಾಟಕ KKRDB ಏನು ಫಂಡ್ ಇದೆ, ಆ ಫಂಡಿನ ಮೂಲಕನೇ ನಡೆಸುವಂಥ ಒಂದು ಸ್ಕೀಮ್ ಆಗಿರುತ್ತೆ. ಇಂಥದ್ದೊಂದು ಯೋಜನೆ ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇರೋದು ಒಂದು ವಿಶೇಷ ಅಷ್ಟೇ. ಜೊತೆಗೆ ಕೃಷಿ ಸಂಬಂಧಿತ ಸಾಲದ ಬಡ್ಡಿ ಮನ್ನಾ, ಹಿಂಗಂತಿದ್ದಂಗೆ ಎಲ್ಲ ರೈತರಿಗೆ ಆಯ್ತಾ ಏನಾಯಿತು ಎಲ್ಲ ಮಾಹಿತಿ ನಮಗೆ ಎಕ್ಸಾಮ್ ಬರೆಯೋರಿಗೆ ಸ್ಪಷ್ಟವಾಗಿರಬೇಕು. ಏನಿದು ಅಂದರೆ, ಕೋಆಪರೇಟಿವ್ ಸೊಸೈಟಿಯಲ್ಲಿ ತೆಗೆದ ಸಾಲ ಆಗಿರಬೇಕು. ಕೋಆಪರೇಟಿಯಲ್ಲಿ ಸೊಸೈಟಿಯಲ್ಲಿ ತೆಗೆದ ಸಾಲವಾಗಿದ್ದರ ಜೊತೆಗೆ 2023ರವರೆಗೆ ಮೊನ್ನೆ ಡಿಸೆಂಬರ್ವರೆಗೆ ಇಂದು ಅನ್ವಯ ಆಗುತ್ತೆ. ಕೇವಲ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಬಡ್ಡಿ, ಅಂದರೆ ಅಸಲು ಪಾವತಿಸಲು ನಾವು ರೆಡಿ ಇದ್ದಲ್ಲಿ ಬಡ್ಡಿ ಮನ್ನಾ ಆಗುತ್ತೆ. ಅದಕ್ಕೇನು ಬಡ್ಡಿ ಹಾಕಲಾಗಿತ್ತು ಅದನ್ನೆಲ್ಲ ಮನ್ನಾ ಮಾಡಲಾಗತ್ತೆ. ಅದಕ್ಕೇನು ಕಡಿಮೆ ದುಡ್ಡು ಬೇಕಾಗಲ್ಲ, 440 ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ. ಯಾರು ಮಿಡ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಲೋನ್ ತೊಗೊಂಡಿದ್ದಾರೋ ಅವರಿಗೆ ಅನ್ವಯ ಆಗುತ್ತೆ. ಅಸಲು ಕಟ್ಟಬೇಕು, ಅದರ ಬಡ್ಡಿ ಮನ್ನಾ ಆಗುತ್ತೆ. ಕೋಆಪರೇಟಿವ್ ಸಂಘದಲ್ಲಿ ತೆಗೆದಿರೋದಾಗಬೇಕು, ನಾಟ್ ಕಮರ್ಷಿಯಲ್ ಬ್ಯಾಂಕ್. ಇದಿಷ್ಟು ಈ ಬಡ್ಡಿ ಮನ್ನಾ ರಿಲೇಟೆಡ್ ಆದ ಮಾಹಿತಿ. ಹಾಗೆಯೇ ಇನ್ನೊಂದು ವಿಷಯಕ್ಕೆ ಬರೋದಾದರೆ, ವಿವಾಹ ನೋಂದಣಿ ಇನ್ನೂ ಸುಲಭ ಅಂತ. ಏನು ಮ್ಯಾರೇಜ್ ರಿಜಿಸ್ಟ್ರೇಷನ್ಗೆ ಸಬ್ ರಿಜಿಸ್ಟ್ರ್ ಹತ್ರ ಹೋಗಿ ಬೆಳಗಿಂದ ಮಧ್ಯಾಹ್ನದವರೆಗೂ ಕೂತ್ಕೊಂಡು ಹಾರ ಬದಲಾಯಿಸ್ಕೊಂಡು ಸೈನ್ ಮಾಡಿ ಆದ ನಂತರ ಅದು ನೋಂದಣಿ ಆದಂಗೆ ಆಗ್ತಾಯಿತ್ತು. ಈಗ ಆನ್ಲೈನ್ ಮೂಲಕನೇ ನಾವು ನೋಂದಣಿ ಮಾಡ್ಕೋಬೋದು ವಿವಾಹಗಳನ್ನು. ಬಟ್ ಇಲ್ಲಿ ಒಂದು ಕಂಡೀಷನ್ ಗೊತ್ತಿರಬೇಕು, ಇದು ಕೇವಲ ಹಿಂದೂ ವಿವಾಹ ನೋಂದಣಿ ಆ್ಯಕ್ಟ್ ಅಡಿ ಬರುವಂಥವು ಮಾತ್ರ. ಅದಕ್ಕೆ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡಲಾಗಿದೆ. ಇದನ್ನು ಕಾವೇರಿ K2 ಅಂತ ಆ್ಯಪ್ ಬರುತ್ತೆ. K2 ಆ್ಯಪ್ ಮೂಲಕ ಗ್ರಾಮ1 ಕೇಂದ್ರಗಳಲ್ಲಿ, ಬಾಪೂಜಿ ಕೇಂದ್ರ ಸೇವಾ ಕೇಂದ್ರಗಳಲ್ಲಿ ನೋಂದಣಿ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲೇ ನೀವು ವೆಬ್ಸೈಟ್ ಓಪನ್ ಮಾಡಿ ನೋಂದಣಿ ಮಾಡೋಕ್ಕಾಗಲ್ಲ. ಅಧಿಕೃತ ಸರ್ಕಾರದ ಈ ಸರ್ವಿಸ್ ಸೆಂಟರ್ಗಳಲ್ಲಿ ಹೋಗಿ ನೋಂದಣಿ ಮಾಡ್ಕೋಬೇಕು. ಮತ್ತು ಇಲ್ಲಿ ಏನು ಲಿಮಿಟೇಷನ್ ಅಂತ ಅಂದರೆ, ಇದು ಹಿಂದೂ ವಿವಾಹ ಕಾಯ್ದೆ ಅಡಿ ನೋಂದಣಿಗೆ ಮಾತ್ರ ಅನ್ವಯ ಆಗುತ್ತೆ. ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ಮತ್ತೊಂದು ಆ್ಯಕ್ಟ್ ಬರುತ್ತೆ, ಅದರಡಿ ನೋಂದಣಿಗೆ ಬರೋ ಯಾವುದೂ ಅಪ್ಲೈ ಆಗೋದಿಲ್ಲ. ಮತ್ತಿದು ಅಧಿಕೃತ ಸರ್ಕಾರದ GSಗಳು, ಜನರಲ್ ಸರ್ವಿಸ್ ಸೆಂಟರ್ಗಳು ಬರ್ತಾವಲ್ಲ, GSCಗಳು, ಅಲ್ಲೇ ನೋಂದಣಿ ಮಾಡ್ಕೋಬೇಕು. ಆನ್ಲೈನ್ ಇದೆ ಅಂತೇಳಿ ನಾವು ಮನೆಯಲ್ಲೇ ಕೂತ್ಕೊಂಡು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾ? ಆ ಥರ ಹಾಕೋಕ್ಕೆ ಬರೋಲ್ಲ. ಇದಿಷ್ಟು ಈ ನೋಂದಣಿ ಏನು ಮದುವೆಗಳನ್ನು ಮಾಡೋದಕ್ಕೆ ಒಂದು ಅವಕಾಶ ಇರುತ್ತದೆ. ಜೊತೆಗೆ ಈ ಶ್ರಮ್ ಅನ್ನೋದು ಅಸಂಘಟಿತ ಕಾರ್ಮಿಕರಿಗೆ ಭಾರತ ಮಟ್ಟದಲ್ಲಿ ಇಶ್ಯೂ ಮಾಡುವಂಥ ಸರ್ಟಿಫಿಕೇಟ್. ಇದು ಕೇವಲ ಕರ್ನಾಟಕದಂತಲ್ಲ, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಅಂದರೆ ಅದು ದೊಡ್ಡ ಮಟ್ಟದಲ್ಲಿದೆ. ಮತ್ತು ಇದರಲ್ಲಿ ಏನು ವಿಶೇಷ ಈ ಬಾರಿ ಅಂತ ಅಂದರೆ, ಈ ಶ್ರಮ್ ಯೋಜನೆಗೆ 59 ವರ್ಷ ಮಿತಿ ಇತ್ತು. 59 ವರ್ಷದ ನಂತರದಲ್ಲಿ ಇರೋಂಥವ್ರು ಅನ್ವಯ ಆಗ್ತಾ ಇರಲಿಲ್ಲ. ಈಗ ಸರ್ಕಾರ ಯೋಚನೆ ಮಾಡಿದೆ,
ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಎಲ್ಲಿ 60 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ, ಅವರು ಸುಮಾರು 70 ವರ್ಷದವರೆಗೂ ಕೆಲಸ ಮಾಡ್ತಾ ಇರ್ತಾರೆ ತಮ್ಮ ಕೈಲಿ ಸಾಮರ್ಥ್ಯ ಕುಸಿಯುವವರೆಗೂ. ಹಾಗಾಗಿ ಈ ಶ್ರಮ್ ಕಾರ್ಡನ್ನು 70 ವರ್ಷ ಆಗೋವರೆಗೂ ಕೂಡ ಕೊಡುವಂಥ, ಅಂದರೆ ಅವಧಿಗೇನು 59 ವರ್ಷ ಇತ್ತು ಅದನ್ನ ವಿಸ್ತರಿಸುವಂಥ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ. ಇದು ಅಧಿಕೃತವಾಗಿ ಜಾರಿ ಬರೋದು ಬಾಕಿ ಇದೆ. ಏನಿದು ವಿಶೇಷ ಅಂತಂದರೆ ಇದರ ವ್ಯಾಪ್ತಿಗೆ ಸಾರಿಗೆ ವ್ಯಾಪ್ತಿಗೆ ಬರುವಂಥವ್ರು, ಆಟೋ ಚಾಲಕರು, ಟೈರ್ ಅಂಗಡಿಯವರು, ಮೆಕ್ಯಾನಿಕ್ಗಳು, ಗ್ಯಾರೇಜ್ನವರು, ಇವರು ಒಂದು 40 ಲಕ್ಷ ಜನ ಸೇರಿಸುವಂಥ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ. ಹಾಗಾದರೆ ಯಾರಿದ್ರು ಇದರಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳು, ಬೇರೆ ಬೇರೆ ಥರದ ವರ್ಕರ್ಸ್ಗಳಿದ್ದರು, ಅದ್ರ ಜೊತೆಗೆ ಇವ್ರನ್ನ ಆ್ಯಡ್ ಮಾಡೋವಂಥದ್ದು. ಏನಿದು ಈ ಶ್ರಮ್ ಕಾರ್ಡ್ ಅಂತ ಅಂದರೆ 2017-18ನಲ್ಲಿ ಸರ್ವೆ ಮಾಡಿದಾಗ ಎನ್ನಿಸ್ಬೋದವರು, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ನವರು 38 ಕೋಟಿ ಜನ ಈ ಥರ ಅನ್ಆರ್ಗನೈಸ್ ಸೆಕ್ಟರ್ ವರ್ಕರ್, ಅಸಂಘಟಿತ ಕಾರ್ಮಿಕರು. ಅಸಂಘಟಿತ ಅಂದರೆ ಅವ್ರಿಗೆ ಯಾವುದೇ ESI, PF ಯಾವ ಫೆಸಿಲಿಟಿನೂ ಇರಲ್ಲ. ಈಗ ಆಟೋ ಓಡಿಸೋರು ಯಾವ ಸಂಘಟನೆ ಸೆಕ್ಟರಲ್ಲಿ ಇರ್ತಾರೆ, ಯಾವುದಲ್ಲೂ ಇರಲ್ಲ. ಆ ಥರದ ಅನ್ಆರ್ಗನೈಸ್ ಸೆಕ್ಟರ್ ಜನ ಇಷ್ಟಿದ್ದಾರೆ. ಇವರಿಗೂ ಕೂಡ ಸಾಮಾಜಿಕ ಭದ್ರತಾ ಸೌಕರ್ಯಗಳು, ಅಂದರೆ ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಆದರೆ, ಇನ್ನೇನು ಸಮಸ್ಯೆಗಳಾದರೆ ಅವ್ರಿಗೆ ಸ್ವಲ್ಪ ಸಹಕಾರ ಕೊಡುವಂಥ ಯೋಜನೆ, ದಟ್ ಈಸ್ ಕಾಲ್ಡ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ಗಳು ಅಂತ ಕರಿತೀವಿ. ಮತ್ತು ವೆಲ್ಫೇರ್ ಬೆನಿಫಿಟ್ಸ್ಗಳನ್ನ ತಲುಪಿಸುವಂಥ ಪ್ರಯತ್ನ ಮಾಡಲಾಗುತ್ತೆ. ಈ ಶ್ರಮ್ ಸದ್ಯಕ್ಕಿರೋದು 16 ವರ್ಷದಿಂದ 59 ವರ್ಷದವರೆಗೂ ಈ ಕಾರ್ಡ್ ಹೊಂದಬೋದು. ಇನ್ನು ಮುಂದೆ ಅದು ಕರ್ನಾಟಕದಲ್ಲಿ 70 ವರ್ಷದವರೆಗೂ ವಿಸ್ತರಿಸುವ ಯೋಜನೆ ಮಾಡಲಾಗಿದೆ. ಇದಕ್ಕೆ ಮೆಂಬರ್ ಆಗೋದಕ್ಕೆ, ಈ ಶ್ರಮ್ ಕಾರ್ಡ್ ಪಡೆಯೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಪಾವತಿದಾರರಾಗಿರೋಂಗಿಲ್ಲ, PF ಮತ್ತು ESI ಕಾರ್ಡ್ಗಳನ್ನು ಹೊಂದಿರೋರು ಆಗಿರಬಾರ್ದು. ಅವರಿಗೆ ಈ ಶ್ರಮ್ ಕಾರ್ಡ್. PF ESI ಇದೆ ಅಂದರೆ ಅವರು ಸಂಘಟಿತ ವಲಯದಲ್ಲಿದ್ದಾರೆ ಅಂತ ಅರ್ಥ. ಈ ನಮ್ಮ ಈ ಶ್ರಮ್ ಕಾರ್ಡು ಅಸಂಘಟಿತ ವಲಯಕ್ಕೆ ಅನ್ವಯ ಆಗುತ್ತೆ. ಓಕೆ, ನೆಕ್ಸ್ಟ್ ಬರೋಣ. ಸಾಹಿತ್ಯ ಸಮ್ಮೇಳನ. ಸಿಂಪ್ಲಿ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಏನು ವಿಶೇಷವಾಗಿ ಹೇಳೋಂಥದ್ದಿಲ್ಲ. 87ನೇ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡಬೇಕು ಅಂತಾಗಿತ್ತು. ಬರಗಾಲ ನಿಮಿತ್ತ ಮುಂದೂಡ್ಕೊಂಡು ಬರಲಾಯಿತು. ಈ ಬಾರಿ ಜೂನ್ 7, 8, 9 3 ದಿವಸಗಳು ಮಂಡ್ಯದಲ್ಲಿ ಹಮ್ಮಿಕೊಳ್ಳಲು ಸರ್ಕಾರ ಹಸಿರು ನಿಶಾನೆ ಕೊಟ್ಟಿದೆ. ಜೊತೆಗೆ ಹಣದ ಅನುದಾನ ಕೊಡಲು ಕೂಡ ಸಿದ್ಧವಾಗಿದೆ. ನೆಕ್ಸ್ಟ್ ಬರೋಣ. ಗ್ರಾಮೀಣ ಪತ್ರಕರ್ತರ ರಿಲೇಟೆಡ್ ಆದ ಒಂದು ವಿಶೇಷ ಏನಂದರೆ, ಗ್ರಾಮೀಣ ಪತ್ರಕರ್ತರು ತುಂಬ ಡಿಫಿಕಲ್ಟಿ ಲೆವೆಲ್ ಜೀವನ ಮಾಡ್ತಾ ಇರ್ತಾರೆ ಮತ್ತು ಅವ್ರು ಓಡಾಡೋದೆಲ್ಲ ಇರುತ್ತೆ. ಅವರಿಗೋಸ್ಕರ ಉಚಿತವಾದ ಬಸ್ ಪಾಸನ್ನು ಕೊಡೋದಕ್ಕೆ ಕರ್ನಾಟಕ ಸರ್ಕಾರ ಒಪ್ಪಿಗೆ ನೀಡಿದೆ. ಈ ಬಜೆಟಲ್ಲಿ ಅನುದಾನ ನೀಡಿ ಮುಂದಿನ ವರ್ಷದಿಂದ, ಅಂದರೆ ಈ ಏನು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ, ಗ್ರಾಮೀಣ ಪತ್ರಕರ್ತರಿಗೆ ಉಚಿತವಾದ ಬಸ್ ಪಾಸ್ ನೀಡುವಂಥ ಯೋಜನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಅಶ್ವಮೇಧ ಸಾರಿಗೆ ಅಂತ, ಅಶ್ವಮೇಧ ಕ್ಲಾಸಿಕ್ ಅನ್ನುವಂಥ ಹೊಸ ಬಸ್ಗಳು ಬಂದಿದ್ದಾವೆ. ಸೂಪರ್ ಡೂಪರಾಗಿ ಕಾಣ್ತಾವೆ. ನೋಡ್ತಾ ಇದ್ದಂಗೆ 100 ಬಸ್ಗಳನ್ನು ಕರ್ನಾಟಕ ಸರ್ಕಾರ ಕೊಂಡ್ಕೊಂಡಿದೆ. ಫ್ರಂಟಲ್ಲಿ LED ಇರುತ್ತೆ, ಬ್ಯಾಕಲ್ಲಿ LED ಇರುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಇರುತ್ತೆ. ಸೀಟ್ಗಳು ಕೂಡ ತುಂಬ ಅದ್ಭುತವಾಗಿದ್ದಾವೆ ನೋಡೋದಕ್ಕೆ ಮತ್ತು ಕೂತ್ಕೊಳ್ಳೋದಕ್ಕೆ ಕೂಡ. ನಾನು ಅದ್ರಲ್ಲಿ ಕೂತ್ಕೊಂಡು ಎದ್ದು ಬಂದಿದ್ದೀನಿ. ಮಸ್ತಾಗಿದೆ, ಹೈಟ್ ಕೂಡ ಇದೆ, ಒಂಥರ ಹೈ-ಫೈ ಬಸ್ ಥರ ಕಾಣುತ್ತೆ. ಬಟ್ ಇವೇನು ಅಂದರೆ ಪಾಯಿಂಟ್ ಟು ಪಾಯಿಂಟ್, ಬೆಂಗಳೂರಿಂದ ಹಾಸನ ಅಂದರೆ ಬೇರೆ ಎಲ್ಲೂ ಸ್ಟಾಪ್ ಇರಲ್ಲ, ಬೆಂಗಳೂರಿಂದ ಶಿವಮೊಗ್ಗ ಅಂದರೆ ಬೇರೆ ಎಲ್ಲೂ ಸ್ಟಾಪ್ ಇರಲ್ಲ. ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಗಾಡಿಗಳು ನೋಡೋದಕ್ಕೆ ಅದ್ಭುತ ಇದೆ. ಸರಿ, ಇದರಲ್ಲಿ ಏನಾದರೂ ನಮಗೆ ಸ್ತ್ರೀ ಶಕ್ತಿ ಯೋಜನೆಯ ಮಹಿಳೆಯರಿಗೆ ಅಲೋ ಇದೆಯಾ ಅಂದರೆ ಖಂಡಿತ ಅಲೋ ಇದೆ. ಸ್ತ್ರೀ ಶಕ್ತಿ ಮಹಿಳೆಯರು ಇದರಲ್ಲೂ ಕೂಡ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅಂತ ಒಂದು ಬ್ಯೂಟಿಫುಲ್ ಬಸ್ಗಳು ಕರ್ನಾಟಕದಲ್ಲಿ ಬಂದಿದೆ. ಇದು ಮಿಡ್ ರೇಂಜ್ ಟಾಪ್ ಕ್ಲಾಸ್ ಬಸ್ಗಳಾಗಿದ್ದಾವೆ. ಅಶ್ವಮೇಧ ಕ್ಲಾಸಿಕ್ ಅನ್ನುವಂಥ ಬಸ್ ಬಂದಿದೆ. ಓಕೆ ಸ್ನೇಹಿತರೆ, ಈ ಥರದ ಹಲವಾರು ವಿಚಾರಗಳು ಇವತ್ತಿನ ಸೆಷನಲ್ಲಿ ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ ಕವರ್ ಮಾಡೋಕ್ಕಾಗಿಲ್ಲ. ವೀಕ್ 2ನಲ್ಲಿ ರಾಷ್ಟ್ರಮಟ್ಟದ ಪ್ರಮುಖ ಬೆಳವಣಿಗೆ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ಬೆಳವಣಿಗೆಗಳನ್ನು ತೆಗೆದುಕೊಂಡು ಬರ್ತೀನಿ. ಈ ಕ್ಲಾಸ್ ಬಗ್ಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿದರೆ ನಾನು ಮುಂದಿನ ವಾರ ಇನ್ನೂ ಇಂಪ್ರೂವೈಸ್ಡ್ ಆಗಿ, ಇನ್ನೂ ವ್ಯಾಸ್ಟ್ ಆಗಿ ವಿಷಯಗಳನ್ನ ತರುವಂಥ ಪ್ರಯತ್ನ ಮಾಡೋಕ್ಕೆ ಸಹಕಾರಿಯಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.